ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ವೃಶ್ಚಿಕ ರಾಶಿಯ ಆತ್ಮೀಯ ಬಂಧುಗಳೇ, ಈಗ ನೀವು ಕೇಳಲಿರುವ ವಿಷಯ ಸಾಮಾನ್ಯವಲ್ಲ. ಇದು ನಿಮ್ಮ ಜೀವನದ ಗುಪ್ತ ಸತ್ಯಗಳನ್ನು ಬೆಳಕಿಗೆ ತರುವ ಸಮಯ. ಈ ಏಪ್ರಿಲ್ ತಿಂಗಳು ನಿಮ್ಮ ಜೀವನದಲ್ಲಿ ಅಡಗಿದ್ದ ರಹಸ್ಯಗಳು ಹೊರಬರುವ ಕಾಲ ಆಗಿದೆ. ನೀವು ಗಂಭೀರ ಸ್ವಭಾವದವರು, ಆಳವಾಗಿ ಯೋಚನೆ ಮಾಡೋರು, ನಿಮ್ಮ ಮನಸ್ಸಿನ ಅಂತರಾಳದಲ್ಲಿ ಅನೇಕ ಭಾವನೆಗಳನ್ನು ಮರೆ ಮಾಡಿಕೊಳ್ಳುವವರು. ನೀವು ಯಾರನ್ನಾದರೂ ನಂಬಿದರೆ ಸಂಪೂರ್ಣವಾಗಿ ನಂಬುವವರು. ಆದರೆ ಯಾರಾದರೂ ನಿಮ್ಮ ವಿಶ್ವಾಸವನ್ನು ದ್ರೋಹ ಮಾಡಿದರೆ ನೀವು ಅದನ್ನು ಎಂದಿಗೂ ಮರೆಯೋದಿಲ್ಲ. ಇತ್ತೀಚೆಗೆ ನೀವು ಅನುಭವಿಸುತ್ತಿರುವ ನೋವು, ಗೊಂದಲ, ಏಕಾಂತ ಇವೆಲ್ಲವೂ ವ್ಯರ್ಥವಲ್ಲ. ಇದ್ರ ಹಿಂದೆ ಒಂದು ದೊಡ್ಡ ಕಾರಣ ಇದೆ. ನೀವು ಗಮನಿಸಿದ್ದೀರಾ, ನಿಮ್ಮ ಸುತ್ತಲೂ ಕೆಲವರು ಅಸಹಜವಾಗಿ ವರ್ತಿಸ್ತಾ ಇದ್ದಾರೆ. ನಿಮ್ಮ ಮುಂದೆ ಸ್ನೇಹ ತೋರಿಸ್ತಾರೆ, ಆದರೆ ನಿಮ್ಮ ಹಿಂದೆ ನಿಮ್ಮ ಬಗ್ಗೆ ಕೆಟ್ಟ ಮಾತುಗಳನ್ನು ಹರಡ್ತಾ ಇದ್ದಾರೆ. ನಿಮ್ಮ ಯಶಸ್ಸನ್ನು ಸಹಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ನಿಮ್ಮ ಮೇಲೆ ನಕಾರಾತ್ಮಕ ಶಕ್ತಿಯನ್ನು ಹರಿಸ್ತಾ ಇದ್ದಾರೆ. ಫ್ರೆಂಡ್ಸ್, ನೀವು ಬಹಳ ಶಕ್ತಿಶಾಲಿಗಳು, ಆದರೆ ನಿಮ್ಮ ಶಕ್ತಿ ನಿಮಗೆ ಗೊತ್ತಿಲ್ಲ. ಕೆಲವರು ಈ ಶಕ್ತಿಯನ್ನು ಭಯಪಡ್ತಾರೆ, ಅದಕ್ಕಾಗಿ ನಿಮ್ಮ ದಾರಿಯನ್ನು ಅಡ್ಡಗಟ್ಟೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ನಿಮ್ಮ ಮನಸ್ಸನ್ನು ದುರ್ಬಲಗೊಳಿಸೋದಕ್ಕೆ ಯತ್ನಿಸ್ತಾ ಇರ್ತಾರೆ. ಈ ಏಪ್ರಿಲ್ ತಿಂಗಳಲ್ಲಿ 6 ಜನರ ನಿಜ ಮುಖ ನಿಮ್ಮ ಮುಂದೆ ಬರ್ತಾ ಇದೆ. ಅವರ ಹೆಸರುಗಳ ಮೊದಲ ಅಕ್ಷರ ನಿಮಗೆ ಒಂದು ಸೂಚನೆ ನೀಡುತ್ತೆ. ಮೊದಲ ವ್ಯಕ್ತಿ ಹೆಸರು ಎನ್ ಅಕ್ಷರದಿಂದ ಪ್ರಾರಂಭವಾಗುತ್ತೆ. ಎರಡನೇ ವ್ಯಕ್ತಿ ಹೆಸರು ವಿ ಅಕ್ಷರದಿಂದ, ಮೂರನೇ ವ್ಯಕ್ತಿ ಹೆಸರು ಎಸ್ ಅಕ್ಷರದಿಂದ, ನಾಲ್ಕನೇ ವ್ಯಕ್ತಿಯ ಹೆಸರು ಆರ್ ಅಕ್ಷರದಿಂದ, ಐದನೇ ವ್ಯಕ್ತಿ ಹೆಸರು ಕೆ ಅಕ್ಷರದಿಂದ, ಆರನೇ ವ್ಯಕ್ತಿ ಹೆಸರು ಎ ಅಕ್ಷರದಿಂದ ಆರಂಭವಾಗುತ್ತೆ. ಈ 6 ಜನ ನಿಮ್ಮ ಜೀವನದಲ್ಲಿ ನಕಾರಾತ್ಮಕತೆ ಉಂಟು ಮಾಡ್ತಾ ಇರುವವರು. ಇವರು ನಿಮ್ಮ ಅತಿ ಹತ್ತಿರದವರು ಆಗಿರಬಹುದು, ನಿಮ್ಮ ಸ್ನೇಹಿತರು, ಸಹೋದ್ಯೋಗಿಗಳು, ಅಥವಾ ನಿಮ್ಮ ಕುಟುಂಬದಲ್ಲಿ ಇರುವವರು ಕೂಡ ಯಾರಾದರೂ ಒಬ್ಬರು ಆಗಿರಬಹುದು. ನೀವು ಇವರನ್ನು ಸಂಪೂರ್ಣವಾಗಿ ನಂಬಿದ್ದೀರಾ, ಆದರೆ ಈಗ ಸತ್ಯವನ್ನು ಅರಿಯುವ ಸಮಯ ಬಂದಿದೆ. ಈ ತಿಂಗಳಲ್ಲಿ ನಿಮ್ಮ ಜೀವನದಲ್ಲಿ ಭಾರಿ ಬದಲಾವಣೆ ಕಾಣುತ್ತೆ. ನೀವು ಅನುಭವಿಸುತ್ತಿದ್ದ ನೋವು ನಿಧಾನವಾಗಿ ಕಡಿಮೆಯಾಗುತ್ತೆ. ನಿಮ್ಮ ಮನಸ್ಸು ಶಕ್ತಿಯಾಗುತ್ತೆ. ನಿಮ್ಮ ಶತ್ರುಗಳ ಯತ್ನಗಳು ವಿಫಲವಾಗುತ್ತೆ. ನಿಮ್ಮ ಜೀವನದಲ್ಲಿ ಹೊಸ ಅವಕಾಶಗಳು ತೆರೆದುಕೊಳ್ಳುತ್ತೆ. ಆದರೆ ಒಂದು ಮುಖ್ಯ ಸೂಚನೆ, ನಿಮ್ಮ ರಹಸ್ಯಗಳನ್ನು ಎಲ್ಲರೊಂದಿಗೆ ಹಂಚಿಕೊಳ್ಳೋದಕ್ಕೆ ಹೋಗಬೇಡಿ. ನಿಮ್ಮ ಮೇಲೆ ನಂಬಿಕೆ ಇಡಿ. ನಿಮ್ಮ ಅಂತರಂಗದ ಧ್ವನಿಯನ್ನು ಕೇಳಿ. ತಪ್ಪು ಜನರಿಂದ ದೂರ ಇರಿ. ನಿಮ್ಮ ಶಕ್ತಿಯನ್ನು ನಿಯಂತ್ರಣದಲ್ಲಿಡಿ. ಫ್ರೆಂಡ್ಸ್, ನೀವು ಈ ವಿಡಿಯೋವನ್ನು ಇಲ್ಲಿ ತನಕ ನೋಡಿದರೆ ನಿಮ್ಮ ಜೀವನದಲ್ಲಿ ವಿಜಯದ ಆರಂಭವಾಗಿದೆ. ನಿಮ್ಮ ಶತ್ರುಗಳನ್ನು ಗುರುತಿಸಿ, ನಿಮ್ಮ ದಾರಿಯನ್ನು ಸ್ವಚ್ಛಗೊಳಿಸಿ, ನಿಮ್ಮ ಕನಸುಗಳನ್ನು ಸಾಕಾರಗೊಳಿಸಿ. ಕೊನೆಯಲ್ಲಿ ಒಂದು ವಿನಂತಿ, ಈ ವಿಡಿಯೋವನ್ನು ಲೈಕ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟಲ್ಲಿ ಜೈ ಕಾಲಭೈರವ ಅಂತ ಬರೀರಿ. ನಿಮ್ಮ ಜೀವನದಲ್ಲಿ ಶಕ್ತಿ ಮತ್ತು ರಕ್ಷಣೆ ಹೆಚ್ಚಾಗಲಿ. ಧನ್ಯವಾದಗಳು. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.